ರಾಷ್ಟ್ರ ರಾಜಕಾರಣದಲ್ಲಿ ಬಿಹಾರ ಬ್ಯಾಟಲ್ ದಗದಗ ಅಂತ ಹೊತ್ತಿ ಉರಿಯುತ್ತಿದೆ. ಬಿಜೆಪಿ ವಿರುದ್ಧ ಮತ ಕಳ್ಳತನ ಆರೋಪ ಮಾಡಿರೋ ಕಾಂಗ್ರೆಸ್ ಉಭಯ ಸದನದಲ್ಲೂ ಕೇಸರಿ ವಿರುದ್ಧ ಯುದ್ಧ ಕಹಳೆ ಊದಿದೆ. ಇದರ ಜೊತೆಗೆ ಚುನಾವಣಾ ಆಯೋಗದ ಮೇಲೆ ಕೆಂಡ ಉಗುಳಿರೋ ವಿಪಕ್ಷಗಳು ವೋಟ್ ಚೋರ್ ವಾರ್ ಮೊಳಗಿಸಿವೆ. ಹಾಗಾದರೆ ಏನಿದು ಎಸ್ಐಆರ್ ವಿವಾದ? ಕಾಂಗ್ರೆಸ್ ಇಷ್ಟೊಂದು ಸೀರಿಯಸ್ ಆಗಲು ರೀಸನ್ ಏನು? ರಾಷ್ಟ್ರ ರಾಜಕಾರಣದಲ್ಲಿ ದಗದಗ ಅಂತಿದೆ ಎಸ್ಐಆರ್ ವಿವಾದ. ಬಿಹಾರ ಮತದಾರರ ಪರಿಷ್ಕರಣೆಯಲ್ಲಿ ಬಿಗ್ ಗೋಲ್ಮಾಲ್. ಬಿಜೆಪಿ ವಿರುದ್ಧ ಕಾಂಗ್ರೆಸ್ನಿಂದ ಓಟ್ ಜೋರ್ವಾ. ಸದನದಲ್ಲೂ ಸಂಘರ್ಷ, ಆಯೋಗದ ವಿರುದ್ಧವೂ ಆವೇಶ. ಮುಂಬರುವ ಬಿಹಾರ ವಿಧಾನಸಭೆ ಚುನಾವಣೆ ಈಗ ರಾಷ್ಟ್ರ ರಾಜಕಾರಣದಲ್ಲಿ ವಿವಾದದ ಅಲೆಯನ್ನೇ ಎಬ್ಬಿಸಿದೆ. ಎಲೆಕ್ಷನ್ ಗೆಲ್ಲಲು ಬಿಜೆಪಿ ಅಡ್ಡದಾರ ಹಿಡಿದಿದೆ ಅಂತ ಕಾಂಗ್ರೆಸ್ ಸೇರಿ ವಿಪಕ್ಷಗಳು ಗಂಭೀರ ಆರೋಪ ಮಾಡಿದ್ದು, ಉಭಯ ಸದನಗಳಲ್ಲೂ ಹೋರಾಟದ ಕಹಳೆ ಮೊಳಗಿಸಿದ್ದು, ಸದನದ ಹೊರಗೂ ಪ್ರತಿಭಟನೆಯ ಜ್ವಾಲೆ ಎದ್ದಿದೆ. ಏನಿದು ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್? ಚುನಾವಣಾ ಆಯೋಗದ ವಿರುದ್ಧ ಆರೋಪವೇಕೆ? ಕಾಂಗ್ರೆಸ್ ವಾದವೇನು? ಬಿಜೆಪಿ ಪಾತ್ರವೇನು? ಚುನಾವಣೆಯ ತಯಾರಿಯಲ್ಲಿರುವ ಬಿಹಾರದಲ್ಲಿ ಚುನಾವಣಾ ಆಯೋಗವು ವಿಶೇಷ ತೀವ್ರ ಪರಿಷ್ಕರಣೆ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಡೆಸಲು ಆರಂಭಿಸಿದೆ. ಮತದಾರರ ಪಟ್ಟಿಯ ಸಮಗ್ರತೆಯನ್ನ ರಕ್ಷಿಸಲು ಈ ಮಾರ್ಗವನ್ನ ಅನುಸರಿಸುತ್ತಿದ್ದೇವೆ ಅಂತ ಕೇಂದ್ರ ಚುನಾವಣಾ ಆಯೋಗ ಹೇಳಿಕೊಂಡಿದೆ. ಆದರೆ ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಆಯೋಗ ಹಾಕಿರುವ ಮಾನದಂಡಗಳು, ನಿಯಮಗಳು ಮತದಾರರ ಮತದಾನದ ಹಕ್ಕನ್ನೇ ಕಸಿದುಕೊಳ್ಳುತ್ತೆ ಅಂತ ಆರೋಪಿಸಲಾಗಿದೆ. ಬಿಹಾರದ ಹಿಂದುಳಿದ ತಳ ಸಮುದಾಯ ಹಾಗೂ ಅಲ್ಪಸಂಖ್ಯಾತ ಸಮುದಾಯಗಳ ಬಹುಸಂಖ್ಯಾತರನ್ನು ಮತದಾನದಿಂದ ಹೊರಗಿಡುತ್ತವೆ, ವಂಚಿಸುತ್ತವೆ ಅಂತ ವಿಪಕ್ಷಗಳು ಗಂಭೀರ ಆರೋಪ ಮಾಡುತ್ತಿವೆ. ಆದರೆ ವಿಪಕ್ಷಗಳ ಆರೋಪವನ್ನ ಅಲ್ಲಗೆಳೆದಿರುವ ಕೇಂದ್ರ ಚುನಾವಣಾ ಆಯೋಗ ಈ ಆರೋಪಗಳು ಸಂಪೂರ್ಣ ನಿರಾಧಾರ ಅಂದಿದೆ. ವೇಗವಾಗಿರುವ ನಗರೀಕರಣ, ವಲಸೆ, ಯುವ ಮತದಾರರ ಸೇರ್ಪಡೆ, ಮರಣ ಹೊಂದಿರುವವರನ್ನ ಪಟ್ಟಿಯಿಂದ ಅಳಿಸುವುದು ಹಾಗೂ ವಿದೇಶಿ ಅಕ್ರಮ ವಲಸಿಗರ ಹೆಸರುಗಳನ್ನು ಗುರುತಿಸಿ ದೋಷರಹಿತ ಮತದಾರರ ಪಟ್ಟಿಯನ್ನು ತಯಾರಿಸಲು ಗಾಢ ಪರಿಷ್ಕರಣೆ ಅಗತ್ಯವಾಗಿದೆ ಎಂದು ಆಯೋಗ ವಾದಿಸಿದೆ. ಆದರೆ ಇದು ಹಿಂಬಾಗಿಲ ಮೂಲಕ ಎನ್ಆರ್ಸಿಯನ್ನ ಜಾರಿಗೆ ತರೋ ಹುನ್ನಾರ ಅನ್ನೋದು ವಿಪಕ್ಷಗಳ ಗಂಭೀರ ಆರೋಪ. ಆಸಾಂನಲ್ಲಿ ಎನ್ಆರ್ಸಿಯನ್ನು ಜಾರಿಗೊಳಿಸಲು 2019ರಲ್ಲಿ ಕೇಂದ್ರ ಸರ್ಕಾರ ಯತ್ನಿಸಿತು. ಆದರೆ ದೇಶವ್ಯಾಪಿ ಎದುರಾದ ಪ್ರತಿಭಟನೆಗಳಿಂದಾಗಿ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಿತು. ಈಗ ಎಲೆಕ್ಷನ್ ಆಯೋಗದ ಮೂಲಕ ಮತದಾರರ ಪಟ್ಟಿ ಪರಿಷ್ಕರಣೆ ಹೆಸರಿನಲ್ಲಿ ಎನ್ಆರ್ಸಿಯನ್ನು ಹಿಂಬಾಗಿಲಿನಿಂದ ಜಾರಿಗೊಳಿಸಲು ಮೋದಿ ಸರ್ಕಾರ ಹವಣಿಸುತ್ತಿದೆ. ಆ ಕಾರಣಕ್ಕಾಗಿಯೇ ಎಸ್ಐಆರ್ ಪ್ರಕ್ರಿಯೆ ಆರಂಭಿಸಿದೆ ಅಂತ ಕಾಂಗ್ರೆಸ್ ಕಿಡಿಕಾರಿದೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾರತದ ಚುನಾವಣಾ ಆಯೋಗದ ವಿರುದ್ಧ ವಾಗ್ದಾಳಿ ನಡೆಸಿದ್ದು, ಕರ್ನಾಟಕದ ಒಂದು ಸ್ಥಾನದಲ್ಲಿ ಚುನಾವಣಾ ಆಯೋಗ ವಂಚನೆ ಮಾಡಲು ಅವಕಾಶ ನೀಡಿದೆ ಎಂಬುದಕ್ಕೆ ಕಾಂಗ್ರೆಸ್ ಬಳಿ 100% ಪುರಾವೆ ಇದೆ ಎಂದು ಹೇಳಿದ್ದಾರೆ. कर्नाटक में हमने रिसर्च की है थोड़ी. कर्नाटक में हमने भयंकर चोरी पकड़ी है. मैं ब्लैक एंड व्हाइट में आपको दिखाऊंगा, इलेक्शन कमीशन को दिखाऊंगा. ठीक है, ब्लैक एंड व्हाइट में कि कैसे चोरी की जाती है, कहाँ की जाती है. कर्नाटक में ब्लैक एंड व्हाइट में है हमारे हाथ में. ठीक है, ब्लैक एंड व्हाइट. ठीक है, और यही काम इनको पता लग गया है. इनका जो गेम हम समझ गए हैं. एक कंस्टिट्यूएंसी चुनी, वहां पे हमने डीप डाइव किया. क्योंकि प्रॉब्लम क्या है, ये वोटर लिस्ट देते हैं पेपर में, और पेपर की जब वोटर लिस्ट आती है उसको एनालाइज किया नहीं जा सकता. तो एक कंस्टिट्यूएंसी ने हमने पूरी की पूरी वोटर लिस्ट ली, उसको डिजिटल फॉर्मेट किया. 6 महीने लगे हमने, मगर हमने सारा का सारा मतलब इनका सिस्टम निकाल दिया. ये कैसे करते हैं, कौन वोट करता है, कहां से वोट होता है, कैसे नए वोटर बनते हैं, पूरा का पूरा हमें मालूम. बिहार का पूरा सिस्टम नए तरीके से करेंगे. वोटर डिलीट करेंगे और नए तरीके से वोटर लिस्ट लाएंगे. हिंदुस्तान में इलेक्शन चोरी किए जा रहे हैं, ये रियलिटी है. ಒಟ್ಟಾರೆ ಮಹಾರಾಷ್ಟ್ರ ಎಲೆಕ್ಷನ್ ಸೋಲಿನಿಂದ ಪಾಠ ಕಲಿತಿರೋ ಕಾಂಗ್ರೆಸ್ ಬಿಹಾರ್ ಎಲೆಕ್ಷನ್ನಲ್ಲಿ ಯಾವುದೇ ಎಡವಟ್ಟು ಆಗದಂತೆ ಫುಲ್ ಅಲರ್ಟ್ ಆಗಿದೆ. ಹೀಗಾಗಿ ಬಿಹಾರ್ ಎಲೆಕ್ಷನ್ ಮತದಾರರ ಪಟ್ಟಿಯ ಪರಿಷ್ಕರಣೆ ಮೇಲೆ ಅನುಮಾನ ವ್ಯಕ್ತಪಡಿಸಿ ಕೇಂದ್ರ ಚುನಾವಣಾ ಆಯೋಗವನ್ನೇ ಕಟಕಟೆಗೆ ತಂದು ನಿಲ್ಲಿಸಿದೆ. ಮುಂದೆ ವೋಟ್ ಚೋರ್ ವಾರ್ ಎಲ್ಲಿಗೆ ಹೋಗಿ ತಲುಪುತ್ತೋ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್.